ಎಜೆ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಮೀಡಿಯಂ ಸಮೀಪದ ಗಾಜನೂರು ಬಳಿಯ ಅರಣ್ಯದಲ್ಲಿ ಕಳೆದ ತಿಂಗಳು 5 ಹುಲಿಗಳ ದಾರುಣ ಸಾವಿಗೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯಾಧಿಕಾರಿಗಳು ಕಾಡಂಚಿನ ಗ್ರಾಮಗಳ ರೈತರಿಗೆ ಹೆಚ್ಚಿನ ಇಳುವರಿ ಕೊಡುವ ಜಾನುವಾರು ತಳಿಗಳ ವಿತರಣೆ ಮಾಡಿದರು. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ವ್ಯಾಪ್ತಿಯ ಕೊತ್ತಗುಳಿ ಗ್ರಾಮಸ್ಥರಿಗೆ ಜಾನುವಾರುಗಳನ್ನು ವಿತರಣೆ ಮಾಡುವ ಈ ಉಪಕ್ರಮವನ್ನು ಟಿವಿಎಸ್ ಎಸ್ಎಸ್ಟಿ ಸಹಕಾರದೊಂದಿಗೆ ಕೈಗೊಳ್ಳಲಾಗಿದೆ. ಗ್ರಾಮದ ರೈತರು ನಿಯಮಿತವಾಗಿ ತಮಿಳುನಾಡಿನಿಂದ ಜಾನುವಾರುಗಳನ್ನು ತಂದು ಅರಣ್ಯ ಪ್ರದೇಶದಲ್ಲಿ ಮೇಯಿಸ್ತಾ ಇದ್ರು. ಇನ್ನು ಮುಂದೆ ತಮಿಳುನಾಡಿನಿಂದ ಜಾನುವಾರುಗಳನ್ನು ತರುವುದಿಲ್ಲ ಎಂದು ಈ ವೇಳೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ನನ್ನ ಹೆಸರು ಗಂಜಾಬಾಯಿ ಸರ್. ಕೂಲಿ ಜೀವನ ಮಾಡ್ಕೊಂಡಿದ್ರು. ಕೊತ್ತಳಿ ಗ್ರಾಮ ಏನೋ ಇದು ಹಸಿ ಕೊಟ್ಟಿದ್ದಾರೆ. ಇನ್ನು ಹಸು ಕರ ಹಾಕಲಿಲ್ಲ. ಆದಾಯ ಎಲ್ಲ ಗೊತ್ತಾಯಿತು. ಇವಾಗ ನಮ್ಗೇನು ಗೊತ್ತಿಲ್ಲ. ಒಳ್ಳೇದಾಗಿದೆ ಅದರಿಂದ ನಮಗೆ ಉಪಯೋಗ ಆಗತ್ತೆ ಮುಂದೆ ಉಪಯೋಗ. ಸರಿ, ಇದು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಶ್ರೀನಿವಾಸನ್ ಟ್ರಸ್ಟನ್ನವರು ಒಂದು ದನ ಕೊಟ್ಟು ನಮಗೆ ಭಾಳ ಉಪಯೋಗ ಆದಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದರಿಂದ ನಮ್ಮ ಹಳ್ಳಿ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ ಮತ್ತು ಎಲ್ಲರಿಗೂ ಒಂದು ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ಭಾಳ ಅನುಕೂಲ ಆಗಿದೆ. ಮೊದಲು ನಮ್ಮ ಜನ ಎಲ್ಲ ಭಾಳ ಬಡತನದಿಂದ ಜೀವನ ಮಾಡ್ತಾಯಿದ್ರು. ಯಾವುದೇ ಅನುಕೂಲಗಳಿಲ್ಲದೆ, ಧನ ಸಹಾಯ ಇಲ್ಲದೆ ಎಲ್ಲ ಭಾಳ ಪ್ರಾಬ್ಲಮಲ್ಲಿದ್ದರು. ಆದರೆ ಈಗ ಇದೊಂದು ದನಿನ ವಿಚಾರವಾಗಿ ನಮ್ಮ ಜನಗಳಿಗೆ ನಮಗೆ ಭಾಳ ಅನುಕೂಲ ಆಗಿದೆ ಸರ್. ಅದೇ ರೀತಿ ಮುಂದೆ ನಾವು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಮನಸ್ಸು ಇದೆ ನಮಗೆ. ಇದೇ ರೀತಿ ನಾವು ಟ್ರಸ್ಟ್ನವ್ರಿಗೂ ಇನ್ನೂ ಕೇಳ್ಕೊಳ್ತಾ ಇದ್ದೀವಿ. ಹಲವಾರು ಇನ್ನೂ ನಮಗೆ ಈ ಥರ ಸಹಾಯಗಳು ಮಾಡಿದ್ರೆ ಇನ್ನೂ ನಾವು ನಿಮ್ಮಿಂದ ಭಾಳ ಅನುಕೂಲಗಳು ಪಡೆದು ನಾವು ಬದುಕೋಬೋದು ಅಂಥೇಳಿ ಎಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ತಾವು ಅರಣ್ಯ ಇಲಾಖೆಯವರು ಮತ್ತು ಟ್ರಸ್ಟ್ನವ್ರ ಹತ್ರ ನಾವು ಕೇಳಿಕೊಂಡು ಇನ್ನೂ ಇದನ್ನು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಈ ಹಸು ಕೊಟ್ಟ ಮೇಲೆ ನಮಗೆ ದಿನಕ್ಕೆ ಒಂದು 2 ಸರಿ ಹಾಲು ಕರಿತೀವಿ, ಬೆಳಗ್ಗೆ ಮತ್ತು ಸಾಯಂಕಾಲ. ಬೆಳಗ್ಗೆ ಒಂದು 6 ಲೀಟ್ರ್ ಕೊಡ್ತಾ ಇದೆ ಸರ್. ಸಾಯಂಕಾಲ ಒಂದು 3 ರಿಂದ 4 ಲೀಟ್ರ್ ಹಾಲು ಬರ್ತಾ ಇದೆ. ಇದರಿಂದ ಭಾಳ ನಮಗೆ ದಿನಕ್ಕೆ ಒಂದು 200-300 ರೂಪಾಯಿ 400 ರೂಪಾಯಿವರೆಗೂ ಸಂಪಾದನೆ ಆಗ್ತಾ ಇದೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.